ನಮಸ್ಕಾರ, ನಾನು ಜಯರಾಮ್ ಅಂತ. ಈ ನಮ್ಮ ಒಂದು ವೈಷ್ಣವ ಧರ್ಮದಲ್ಲಿ ಸಂಧ್ಯಾ ವಂದನೆ ಆರಾಧನೆ ಅನ್ನೋದು ಬಹಳ ಮುಖ್ಯ. ನಾವು ಕಾರಣಾಂತರದಿಂದ ಕಲಿಸಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಇವಾಗ ನಾನೇ ಈ ಒಂದು ಕಾರ್ಯಕ್ರಮನ ಈ ಹೇಳಿದ ಚಿತ್ರಗಳ ಮುಖಾಂತರ ನಮ್ಮ ಗುರುಗಳಾದ ಕಮಲಾಚಾರ್ಯ ಮುಖಾಂತರ ಈ ಒಂದು ವಿಡಿಯೋ ಕಾರ್ಯಕ್ರಮನ ಆರಾಧನೆ ಯಾವ ರೀತಿ ಸುಲಭವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ಒಂದು ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ನಿಮ್ಗೆಲ್ಲ ಉಪಯೋಗ ಆದ್ರೆ ನಮ್ಗೆ ಅದರಿಂದ ಸಂತೋಷ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಮನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತತ್ವದುರ್ಲಭ. ಮಂತ್ರಕ್ಕೆ ಬಾರದೇ ಇರತಕ್ಕಂತಹ ಅಕ್ಷರಗಳಿಲ್ಲ, ಔಷಧಕ್ಕೆ ಬಾರದೇ ಇರತಕ್ಕಂತಹ ಮೂಲಿಕೆಗಳಿಲ್ಲ. ಈ ಪ್ರಪಂಚದಲ್ಲಿ ಅಯೋಗ್ಯನಾದಂತಹ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದೆಲ್ಲ ಯಾವಾಗ ಸಾಧ್ಯ ಅಂದ್ರೆ ಯೋಜಕಸ್ತತ್ವದುರ್ಲಭ. ಮಂತ್ರ ಅಕ್ಷರಗಳೇ ಗೊತ್ತಿದ್ದಾರೆ, ಯಾವ ಅಕ್ಷರ ಇದ್ದಂತಾನೆ ಮಂತ್ರ ಮಾಡೋಕ್ಕಾಗುತ್ತೆ. ಹಾಗಾಗಿ ಆ ಮಂತ್ರ ಮಾಡತಕ್ಕಂತಹ ಯೋಗ್ಯತೆ ಇರತಕ್ಕಂತಹ ಇದ್ರೆ ಮಾತ್ರ ಎಲ್ಲ ಅಕ್ಷರಗಳಲ್ಲೂ ಉಪಯೋಗ ಆಗುತ್ತೆ. ಹಾಗೇನೇ ಔಷಧ ಗುಣ ಇರತಕ್ಕಂತಹ ಮೂಲಿಕೆಗಳು ಗೊತ್ತಿಲ್ಲದೆ ಇದ್ರೆ ಯಾವ ಮೂಲಿಕೆ ಇದ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ಆ ಜ್ಞಾನ ಇರತಕ್ಕಂತಹ ಬೇಕು. ಹಾಗೆ ಯೋಗ್ಯನಾದಂತಹ ಪುರುಷಗಳು ಪ್ರಪಂಚದಲ್ಲಿ ಎಲ್ಲಾ ಕಡೆಯೂ ಇರಬೇಕು ಅಂದ್ರೆ ಅದಕ್ಕೆ ಯೋಜಕ ತತ್ವದುರ್ಲಭ, ಅದಕ್ಕೆ ಮಾರ್ಗದರ್ಶನ ಮಾಡತಕ್ಕಂತಹ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಅಯ್ಯಂಗಾರ್ ಅಂತ ಹೇಳಿ ಸಾಮಾನ್ಯವಾಗಿ ಪ್ರಚಲಿತವಾದಂತಹ ಒಂದು ಭಾಷೆ. ಅಯ್ಯಂಗಾರ್ ಅಂದ್ರೆ 5 ಕಾರ್ಯಗಳು ಶೈವವರ್ಗಳು ಅಯ್ಯಂಗಾರ್ಗಳು ಅಂತ ಹೇಳಿ ವ್ಯಾಖ್ಯಾನ. 5 ಕೆಲಸಗಳನ್ನ ಪ್ರತಿನಿತ್ಯ ಮಾಡತಕ್ಕಂಥವನು. ತಾಪ, ಪುಂಡ್ರ, ನಾಮ, ಅರ್ಚನ, ತಪಸ್ಸು. ಇದು ಪ್ರತಿನಿತ್ಯ 5 ಕೆಲಸಗಳನ್ನ ಪ್ರತಿನಿತ್ಯ ಅಳವಡಿಸ್ಕೊಂಡಿರಬೇಕು. ತಾಪ ಅಂದ್ರೆ ಶ್ರೀ ವೈಷ್ಣವರಾದಂಥವರಿಗೆ ಶಂಖಚಕ್ರ ಧಾರಣೆ, ಅವರ ಆಚಾರ್ಯರಿಂದ ಈ ಶಂಖಚಕ್ರ ಧಾರಣೆಯನ್ನು ಮಾಡ್ಕೊಂಡಿರ್ಬೇಕು. ಆ ಕಾಯಿಸ್ಬಿಟ್ಟು ಶಂಖದ ಚಕ್ರದ ಒಂದು ಇದರಲ್ಲಿ ತಾಮ್ರದ ಮಾಡತಕ್ಕಂಥ ಗುರುಗಳು ಮಾಡ್ತಾರೆ. ಅದನ್ನು ತಾಪ ಇಟ್ಕೊಂಡಿದ್ರೆ ಮಾತ್ರ ಅವನು ಪೂಜೆ ಮಾಡೋದಕ್ಕೆ ಅರ್ಥನಾಗಿರ್ತಾನೆ. ಪುಂಡ್ರ ಇವತ್ತು 12 ನಾಮ ನಾನು ಹಾಕೊಂಡಿದ್ದೀನಿ. ಈ 12ಕ್ಕೆ ದ್ವಾದಶ ನಾಮಗಳು ಅಂತ ಹೆಸರು. ಈ ಪ್ರತಿನಿತ್ಯ ಈ ನಾಮವನ್ನು ಹಾಕೊಂಡಿರ್ಬೇಕು. ಇದು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತ ಹೇಳಿ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ ಅಂತ ಹೇಳಿ 12 ಹೆಸರುಗಳಿರ್ತಕ್ಕಂತಹ ನಾಮವನ್ನ ಸಾಕ್ಷಾತ್ ವಿಷ್ಣುವಿನ ಪಾದರಕ್ಷೆಯನ್ನು ನಾವು ತಲೆ ಮೇಲೆ ಇಟ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಲಕ್ಷ್ಮೀ ಸ್ವರೂಪ ಆಗಿರ್ತಕ್ಕಂಥ ಹರಿಶುದ್ಧ ಅಥವಾ ಕೆಂಪದನ್ನ ನಾಮ ಇಟ್ಕೊಂಡಿರ್ಬೇಕು. ಇದು ದ್ವಾದಶ ಪುಂಡ್ರ. ತಾಪ, ಪುಂಡ್ರ, ನಾಮ. ನಾಮ ಅಂತ ಹೇಳಿದ್ರೆ ನಮ್ಮ ಹೆಸರಿನ ಮುಂದೆ ಶರ್ಮ ಅಂತ ಹೇಳ್ಬಿಟ್ಟು, ನಾನು ತಿರುಮಲಾಚಾರ ಅಂತ ಮಾತ್ರ ಹೇಳಬಾರದು. ತಿರುಮಲಾಚಾರ ಶರ್ಮ. ಶರ್ಮ ಅಂದ್ರೆ ಸಾಕ್ಷಾತ್ ವಿಷ್ಣು ಜೊತೆ ಸೇರಿಸ್ಕೊಂಡಿದ್ದೀವಿ ಅಂತೇಳಿ. ನಾವಲ್ಲ, ನಾವು ಸಾಕ್ಷಾತ್ ವಿಷ್ಣುವಿನ ಸೇವಕರಾಗಿದ್ದೀವಿ ಅನ್ನೋ ಭಾವನೆ ಇರಬೇಕು ಅಂತ. ಅರ್ಚನ ಪ್ರತಿನಿತ್ಯ ಶ್ರೀಮನ್ನಾರಾಯಣನಾಗಲಿ ಅಥವಾ ನಮಗೆ ಪ್ರಿಯವಾದ ದೇವರಾಗಲಿ ಅರ್ಚನೆ ಮಾಡಬೇಕು. ಅದ್ರ ಜೊತೆಗೆ ಅಷ್ಟಾಕ್ಷರಿ ಅಂತ ಹೇಳಿ ಓಂ ನಮೋ ನಾರಾಯಣಾಯ ಅಂತ ಅಷ್ಟಾಕ್ಷರಿ. ಅದ್ರ ಜೊತೆಗೆ ದ್ವಯಮಂತ್ರ ಅಂತ ಹೇಳಿ ಶ್ರೀಮನ್ನಾರಾಯಣ ಚರಣಗಳು ಬುದ್ಧಿ ಶ್ರೀಮತೇ ನಾರಾಯಣಾಯ ನಮಃ. ಇದನ್ನು ದ್ವಯಮಂತ್ರ ಅಂತ ಹೇಳ್ತೇವೆ. ಇನ್ನು ಚರ್ಮ ಶ್ಲೋಕ ಅಂತ ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಚ್ಯುತಃ. ಕೃಷ್ಣ ಗೀತೆಯಲ್ಲಿ ಹೇಳ್ತಿರಂಥದ್ದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಚ್ಯುತಃ. ಇದನ್ನ ಚರ್ಮ ಶ್ಲೋಕ ಅಂತ ಹೇಳ್ತಾರೆ. ಪ್ರತಿನಿತ್ಯ ಇದನ್ನು ಹೇಳಬೇಕು. ಸಾಕ್ಷಾತ್ ವಿಷ್ಣುವನ್ನು ಸ್ಮರಣೆ ಮಾಡಿಕೊಂಡು ಅವನ್ನೇ ನಂಬಿಟ್ಟಿದ್ದೀವಿ, ಅವನು ನಮಗೆ ಮೋಕ್ಷ ಕೊಡ್ತಾನೆ ಅಂತ ಅವನೇ ಹೇಳ್ಯಾನ. ಹಾಗಾಗಿ ಅದು ಸ್ಮರಣೆಯನ್ನು ಮಾಡ್ಕೊಂಡಿರ್ಬೇಕು. ಇನ್ನು ತಪಸ್ಸು ಅಂತ ಹೇಳ್ತಾರೆ. ಪ್ರತಿನಿತ್ಯ ದೇವ್ರ ಪೂಜೆ ಮಾಡಬೇಕು. ಪ್ರಪಂಚದಲ್ಲಿ ಎಲ್ಲ ಧರ್ಮಗಳು
भगवान् ऋषिः नारायणो देवता अनुष्टुप् छन्दः श्रीशालिग्रामस्तोत्रमन्त्रजपे विनियोगः। युधिष्ठिर उवाच श्रीदेवदेवदेवेश देवतार्चनमुत्तमम् तत्सर्वम् श्रोतुमिच्छामि ब्रूहि मे पुरुषोत्तम। श्रीभगवानुवाच गण्डक्याम् चोत्तरे तीरे गिरिराजस्य दक्षिणे 10 योजनविस्तीर्णा महाक्षेत्रवसुन्धरा। शालिग्रामो भवेद्देवो देवी द्वारावती भवेत् उभयोः सङ्गमो यत्र मुक्तिस्तत्र न संशयः। शालिग्रामशिला यत्र यत्र द्वारावती शिला उभयोः सङ्गमो यत्र मुक्तिस्तत्र न संशयः। आजन्मकृतपापानां प्रायश्चित्तं य इच्छति शालिग्रामशिलावारि पापहारि नमोऽस्तु ते। अकालमृत्युहरणं सर्वव्याधिविनाशनं विष्णोः पादोदकं पीत्वा शिरसा धारयाम्यहम्। शङ्खमध्ये स्थितं तोयं भ्रामितं केशवोपरि अङ्गलग्नं मनुष्याणां ब्रह्महत्यादिकं दहेत्। स्नानोदकं पिबेन्नित्यं चक्राङ्कितशिलोद्भवम् प्रक्षाल्य इति तत्तोयं ब्रह्महत्यां व्यपोहति। अग्निष्टोमसहस्राणि वाजपेयशतानि च सम्यक् फलमवाप्नोति विष्णोर्नैवेद्यभक्षणात्। नैवेद्ययुक्तां तुलसीं च मिश्रितां विशेषतः पादजलेन विष्णोः योष्णाति नित्यं पुरतो मुर। ಜಾಣ ಅಲ್ವಾ? ಅಲ್ಲೆಲ್ಲ ತಗೊಳಬಾರ್ದು, ಕೈ ತುಳ್ಕೊಳಕ್ಕೆ. ಚೆನ್ನಾಗಿದೆ. ಈ ಕಡೆ ಬಾ. ಆಯ್ತು ಬಾ. ಈ ಕುರ್ಚಿ ಮಾಡು. ಆ ಕಡೆ ಇಂದ ಬಾ. ಬಾ. नमामि कमले कमलायताक्षि श्रीविष्णुत्कमलकोमलगर्भमातः क्षीरोददे कमलकोमलगर्भां शरण्यं महालक्ष्म्यै नमः। अनन्तगरुडविश्वक्सेनादिभ्यो नमः। कुङ्कुमाङ्कितवर्णाय कुन्देन्दुधवलाय च विष्णुवाहनमस्तुभ्यं पक्षिराजाय ते नमः। कृष्णकमलपत्राक्षरवणकीर्तनं वासुदेवं नौमि नारायणं हरिं दिव्याकारं सरोजाक्षरं ॐ कीटाय नमः। ॐ दक्षिणकुण्डलान्तरात्मने नमः। ॐ मामकुण्डलान्तरात्मने नमः। ॐ श्रीवत्सवे नमः। ओम नमो नारायणाय देवांचावरणाय समर्पयामि। ओम नमो नारायणाय देवांस्तेत्यं समर्पयामि। यज्ञं समर्पयामि। आदयोः पाठ्यं समर्पयामि। पाठ्यं समर्पयामि। आचमनीयं समर्पयामि। आचमनीयं समर्पयामि। आचमनीयं समर्पयामि। धन्यद्वाराङ्घ्रादर्शान् नित्यपुष्टाङ्करीषिणी ईश्वरीकं सर्वभूतानां तामिहोपयस्यम्। ओम नमो नारायणाय भगवते वासुदेवाय नमः। ततोमलगन्धधारयामि। गन्धद्वाराङ्घ्रादर्शां नित्यपुष्टाङ्करीषिणी ईश्वरीकं सर्वभूतानां तामिहोपयस्यम्। ओम नमो नारायणाय भगवते वासुदेवाय नमः। हरि ओम सुकोमलगन्धधारयामि। ओम नमो नारायणाय भगवते वासुदेवाय नमः। हरि ओम
द्विषेत्वो जेत्वो वायुवस्तो देवो वस्सविताः प्रार्पयतु श्रेष्ठतमाय कर्मणे हरिः ओम् अग्न्यायाहनीतये गृणानो यदातये निमोता हरिः ओम् तन्नो देवीरनीश्वयः आपो भवन्तु पीतये शन्नो रविश्रवन्नः हरिः ओम् ॐ इत्यक्षया हरे नम इति पश्चात् नारायणायेत्युपरिष्टात् ॐ इत्येकाक्षरं नम इति द्वे अक्षरे नारायणायेति पञ्चाक्षराणि एतद्वै नारायणशास्त्राक्षरं पदं यो ह वै नारायणशास्त्राक्षरं पदमध्येति अनुपभ्रमसर्ववायुरेति विद्यते प्राजापत्यं रायस्पोषं गोवक्ष्यं ततोऽमृतत्वमश्नुते इति यं वेद इत्युपनिषत् ॐ केशवाय नमः ॐ नारायणाय नमः ॐ माधवाय नमः ॐ गोविन्दाय नमः ॐ विष्णुवे नमः ॐ मधुसूदनाय नमः ॐ विक्रमाय नमः ॐ वामनाय नमः ॐ श्रीधराय नमः ॐ ऋषिकेशाय नमः ॐ पद्मनाभाय नमः ॐ दामोदराय नमः ॐ नमो नारायणाय भगवते वासुदेवाय नमः हरिः। ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ.